ಖುಷಿಯಾಗಿದ್ದೀರಾ ಎಲ್ಲ ಇವತ್ತು? ಮಕ್ಕಳ ದಿನಾಚರಣೆ ಅಂತ ಖುಷಿನಾ? ದಿವಸ ಖುಷಿಯಾಗಿರ್ತೀರಾ? ರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರ ಈ ಶಾಲೆಯ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಮಿತ್ರರಾಗಿರ್ತಕ್ಕಂಥ ಶ್ರೀ ಕೇಶವ ಮಳಗಿ ಅವರೇ ಮತ್ತು ಪ್ರೊಫೆಸರ್ ಎಚ್ ಎನ್ ಮುರಳೀಧರ್ ಸರ್ ಅವರೇ, ನರೇಂದ್ರ ಸರ್ ಅವರೇ, ಚಂದ್ರಮಣಿ ಅವರೇ ಮತ್ತು ಹಿರಿಯರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಮಕ್ಕಳ ದಿನಾಚರಣೆ ಅನ್ನುವಂಥದ್ದು ಏನಿದೆ, ನೀವೆಲ್ಲ ಖುಷಿಯಾಗಿರುವಂಥ ದಿನ. ನಿಮ್ಮ ಕನಸುಗಳು, ನಿಮ್ಮ ಗುರಿ, ನಿಮ್ಮ ಒಂದು ಈ ಇರ್ತಕ್ಕಂಥ ಒಂದು ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಾಗಿದ್ದೀರ, ನೀವು ಖುಷಿಯಾಗಿರಲಿಕ್ಕೆ ಇವತ್ತು ಮಾಡಿರ್ತಕ್ಕಂಥ ಒಂದು ದಿನ. ಆದರೆ ಇವತ್ತು ಒಂದು ದಿವಸ ಮಕ್ಕಳ ದಿನಾಚರಣೆ ಖುಷಿಯಾಗಿದ್ದರೆ ಸಾಲದು, ನೀವು ದಿವಸ ಖುಷಿಯಾಗಿರ್ಬೇಕು. ಖುಷಿಯಾಗಿದ್ದೀರಾ? ಯಾಕೆ ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ, ಯಾರು ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ, ಮಕ್ಕಳಾಗಿದ್ದಾಗ ಆನಂದವಾಗಿರ್ತಾರೆ, ಅವರು ಜೀವನದಲ್ಲಿ ಹೆಚ್ಚು ಸಾಧನೆ ಮಾಡ್ತಾರೆ ಅಂತ ಎಷ್ಟೋ ಅಧ್ಯಯನಗಳು ಹೇಳ್ತವೆ, ಎಷ್ಟೋ ವೈಜ್ಞಾನಿಕ ಸಂಶೋಧನೆಗಳು ಹೇಳ್ತವೆ. ನೋಡಿ, ನಿಮ್ಮ ತರಗತಿಗಳಲ್ಲಿ ಯಾರು ಹೆಚ್ಚು ಮಾರ್ಕ್ಸ್ ತಗೊಂಡಿರ್ತಾರಲ್ಲ, ಅವ್ರನ್ನ ನೀವು ಸ್ವಲ್ಪ ಅವಲೋಕನ ಮಾಡಿ ನೋಡ್ರಿ. ನೀವು ಅವರು ಖುಷಿಯಾಗೂ ಇರ್ತಾರೆ, ತರಗತಿಯಲ್ಲಿ ಗಮನನೂ ಹರಿಸ್ತಾ ಇರ್ತಾರೆ, ಹೆಚ್ಚು ಚೆನ್ನಾಗಿ ಅವರು ಮಾರ್ಕ್ಸ್ ತಗೊಳ್ತಾರೆ. ಈ ದೃಷ್ಟಿಯಿಂದ ನೀವು ನಿಮ್ಮ ಖುಷಿನ ಯಾವತ್ತೂ ಕಳ್ಕೋಬಾರ್ದು. ಇವತ್ತೊಂದು ದಿವಸ ಅಲ್ಲ, ನೀವು ಖುಷಿಯಾಗಿ, ಸಂತೋಷವಾಗಿ, ಆನಂದವಾಗಿ, ಕುತೂಹಲದಿಂದ, ಮಕ್ಕಳು ಅಂದರೆ ಕುತೂಹಲ, ಕುತೂಹಲ ಅಂದರೆ ಮಕ್ಕಳು, ಪ್ರಶ್ನೆ ಕೇಳುವಂಥದ್ದು, ಅವಲೋಕನ ಮಾಡುವಂಥದ್ದು, ಅನ್ವೇಷಣೆ ಮಾಡೋದು, ಶೋಧನೆ ಮಾಡೋದು, ಏನಿದೆ ಅದ್ಯಾಕೆ ಹೀಗೆ, ಇದ್ಯಾಕೆ ಹೀಗೆ, ಈ ಪ್ರಶ್ನೆಗಳನ್ನು ಹಾಕ್ಕೊಳ್ಳುವಂಥದ್ದಿದೆಯಲ್ಲ, ಅದು ನಿಮ್ಮೊಳಗೆ ಯಾವಾಗಲೂ ಪ್ರಶ್ನೆಗಳು ಬರ್ತಾ ಇರಬೇಕು. ಆ ಪ್ರಶ್ನೆಗಳನ್ನು ನೀವು ಕೇಳ್ತಾ ಹೋಗ್ಬೇಕು. ಶಿಕ್ಷಕರಿಗೆ, ನಿಮ್ಮ ಸ್ನೇಹಿತರಿಗೆ, ಪೋಷಕರಿಗೆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಶ್ನೆಗಳು ಇಲ್ಲದೆ ಹೋದರೆ ನಾವು ಯಾವಾಗಲೂ ಉತ್ತರಗಳನ್ನು ಹುಡುಕ್ತಾ ಹೋಗ್ತೀವಿ. ಪ್ರಶ್ನೆಗಳು ಇದ್ದರೆ ಮಾತ್ರ ನಾವು ಒಂದು ಅನ್ವೇಷಣಾ ಪ್ರವೃತ್ತಿಯಲ್ಲಿ, ಕಲಿಯುವ ಪ್ರವೃತ್ತಿಯಲ್ಲಿ, ವಿದ್ಯಾಭ್ಯಾಸ ಮಾಡುವಂತಹ ಪ್ರವೃತ್ತಿಯಲ್ಲಿ ನಾವು ಮುಂಸಾಗ್ತೀವಿ. ಹೀಗೆ ಪ್ರಶ್ನೆ ಮಾಡ್ತಕ್ಕಂಥ ಯಾವಾಗಲೂ ವಿದ್ಯಾರ್ಥಿ ಜೀವನದಲ್ಲಿ ಪ್ರಶ್ನೆ ಮಾಡ್ತಾ ಇದ್ರಂತೆ, ಯಾಕೆ ಪಕ್ಷಿ ಹಾರುತ್ತೆ? ಅದನ್ನು ಕುತೂಹಲದಿಂದ ಗಮನಿಸಿದಂತಹ ರೀತಿಯಲ್ಲಿ ಅವರು ಶಿಕ್ಷಕರನ್ನ ಪ್ರಶ್ನೆ ಮಾಡ್ತಾ ಇದ್ರಂತೆ. ಅವರೊಬ್ಬರು ಪ್ರಸಿದ್ಧ ಬಾಹ್ಯಾಕಾಶ ವಿಜ್ಞಾನಿ ಆದ್ರಂತೆ. ಆಮೇಲೆ ಒಬ್ಬ ರಾಷ್ಟ್ರದಲ್ಲಿ ಬಹಳ ಉನ್ನತ ಪದವಿ ಪಡೆದ್ರಂತೆ. ಯಾರವರು? ಯಾರಿರ್ಬೋದು? ಯಾರು? ಅಬ್ದುಲ್ ಕಲಾಂ ಅವರು. ಯಾರು ಹೇಳಿದ್ದು? ಏನಿದ್ದಾರೆ ಹೆಸರೇನು? ಅನಿರುದ್ಧ. ನೋಡ್ರಿ, ಅನಿರುದ್ಧ ಒಂದು ಚಪ್ಪಲಿ ಹೊಡೆದೇ ಬಿಡೋಣ ಬರ್ತದೆ. ಅಂದ್ರೆ ಕಲಾಂ ಅವರು ಈ ಬಾಹ್ಯಾಕಾಶ ವಿಜ್ಞಾನಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಪ್ರಶ್ನೆಗಳು. ಜೊತೆಗೆ ಅವರು ಮುಂದೆ ಬಾಹ್ಯಾಕಾಶ ವಿಜ್ಞಾನಿ ಆದಮೇಲೆ ಅವರು ರಾಷ್ಟ್ರಪತಿ ಆಗಲಿಕ್ಕೆ ಕಾರಣ ಏನು ಅಂದರೆ ಅವರಲ್ಲಿದ್ದಂಥ ಶಿಸ್ತು, ರಾಷ್ಟ್ರ ಪ್ರೇಮ ಮತ್ತು ಪ್ರಾಮಾಣಿಕತೆ, ಈ ಗುಣಗಳು ಅವರನ್ನ ಬಾಲಕರಾಗಿದ್ದಂತಹ ಗುಣಗಳು. ಬಹಳ ಸಾಮಾನ್ಯ ಕುಟುಂಬದಿಂದ ಬಂದಂತಹವರು ಕಲಾಂ. ಸೊ ಈ ಪ್ರಶ್ನೆಗಳು ಏನಿದೆಯಲ್ಲ, ನೀವು ಕೇಳ್ತೀರ ಪ್ರಶ್ನೆಗಳು. ಟೀಚರ್ಸ್ಗೆ ಎಷ್ಟು ಜನ ಪ್ರಶ್ನೆ ಕೇಳ್ತೀರಿ? ಕೈ ಎತ್ತಿ ನೋಡೋಣ. ಪ್ರಶ್ನೆ ಎಲ್ಲರೂ ಎತ್ತಾ ಇಲ್ಲ ಕೈ. ನೀವು ಪ್ರಶ್ನೆ ಕೇಳಿದ್ವಾ? ಅಲ್ಲಿ 3ನೇ ಕ್ಲಾಸ್, 3ನೇ ಕ್ಲಾಸ್ ನೀವು ನೋಡಿ, ಅವರೆಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ. ಚಿಕ್ಕ ಹುಡುಗರು, ಪುಟಾಣಿಗಳು. ಪ್ರಶ್ನೆ ಕೇಳಿದ ಉತ್ತರ ಕೊಡ್ತಾರ? ಬಿಡಿ, ಕೈ ಬಿಸಿ. ಪ್ರಶ್ನೆ ಕೇಳಿದ ಉತ್ತರ ಕೊಡ್ತಾರ? ಟೀಚರ್ ಬೈತಾರ?
ಒಳ್ಳೆ ಒಂದು ಸಾಮರ್ಥ್ಯ ನೋಡಿ. ಇವಾಗ ಬೆಳಿಗ್ಗೆ ಎಲ್ಲ ಒಂದು 1.5 ಗಂಟೆ 2 ಗಂಟೆ ನೀವೇ ನಾವು ಕಾರ್ಯಕ್ರಮ ನಡೆಸ್ಕೊಟ್ರಿ. ಮಕ್ಕಳೇನು ಎಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿಲ್ಲ, ಎಷ್ಟು ಸಭೆಯನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಂಗೀತವನ್ನು ಎಷ್ಟು ಚೆನ್ನಾಗಿ ಮಾಡಿದ್ರಿ, ನೃತ್ಯ ಎಷ್ಟು ಚೆನ್ನಾಗಿ ಮಾಡಿದ್ರಿ. ಬಹಳ ಖುಷಿ ಆಯ್ತು ನನಗಂತೂ. ನೀವು ನಿಮ್ಮ ವಿಶೇಷವಾಗಿ ನೀವು ಚಪ್ಪಲಿ ಹೊಡೆಯೋದ್ರ ಬಗ್ಗೆ ಮಾಡೋದಿಲ್ಲ, ನನಗೆ ಅದು ಗೊತ್ತೇ ಇರಲಿಲ್ಲ. ನನಗೆ ಯಾವ ರೀತಿ ಮಾಡಿದ್ದೀವಿ ಯಾಕಂದ್ರೆ ಯಾಕೆ ಸೈಲೆಂಟ್ ಕ್ಲಾಪ್ಸ್. ನಂದು ಇವಾಗ ನಿಮಗೆ ಸೈಲೆಂಟ್ ಕ್ಲಾಪ್ಸ್ ನಿಮಗೆಲ್ಲ ಮಾಡಿದ್ರಲ್ಲ ಅದಕ್ಕೆ ಅಲ್ವಾ? ಸೊ ಇದನ್ನು ನೋಡ್ಬೇಕಾದ್ರೆ ನನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ. ನಿಮ್ಮ ಏನು ಪ್ರದರ್ಶನ ಎಲ್ಲ ನೋಡೋದಲ್ಲ ತುಂಬ ಚೆನ್ನಾಗಿ ಏನೋ ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ವಿಷಯವನ್ನು ಸಿದ್ಧತೆ ಮಾಡಿಕೊಂಡು ಶಿಕ್ಷಕರು ಸಹಾಯ ಮಾಡಿರ್ತಾರೆ. ಬಹಳ ಚೆನ್ನಾಗಿ ತಪ್ಪಿಲ್ದಲ್ಲೇ ಅದನ್ನು ಓದಿದೆ. ಅವರಿಗೆಲ್ಲ ನನ್ನ ಒಂದು ಶುಭಾಶಯ ಮತ್ತು ಅಭಿನಂದನೆ, ಅಪ್ರಿಷಿಯೇಷನ್, ಮೆಚ್ಚುಗೆ. ಜೊತೆಗೆ ಇನ್ನೊಂದು ಏನು ಮಾಡಬಹುದು ಅಂದರೆ ಮುಂದಿನ ಸಾರಿ ಯಾವಾಗ ಸ್ಕ್ರಿಪ್ಟ್ ಜೊತೆಗೆ ಸ್ವಂತವಾಗಲೂ 2-3 ವಾಕ್ಯ ಜೊತೆಗೇನೆ ಸ್ಕ್ರಿಪ್ಟ್ ಅಂದರೆ ಬರ್ಕೊಂಡಿರ್ತೀವಲ್ಲ, ಬರೆದಿದ್ದನ್ನ ಓದುವುದರ ಜೊತೆಗೆ ಕೊನೆಗೆ 1 ನಿಮಿಷನೋ 30 ಸೆಕೆಂಡು 2 ನಿಮಿಷನೋ ಎಷ್ಟಾಗುತ್ತೋ ಅಷ್ಟು ಸ್ವಂತವಾಗಿ ಹೇಳೋದು. ಅದನ್ನು ಅವರು ಪ್ರಯತ್ನ ಮಾಡೋದು. ನಾವು ವಿದ್ಯಾರ್ಥಿಗಳಿದ್ದಾಗ ಸರ್ ಹೇಳ್ತಾ ಇದ್ರು, ಮುರಳೀಧರ್ ಸರ್ ನಾವು ಮಾತಾಡ್ತಾ ಇದ್ವಿ. ನಾವು ಸ್ಟೂಡೆಂಟ್ಸ್ ಇದ್ದಾಗ ಯಾವತ್ತೂ ಸ್ಟೇಜ್ಗೆ ಬಂದಿಲ್ಲ, ಭಯ. ನೀವೆಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನು ಅಷ್ಟು ಚೆನ್ನಾಗಿ ತಯಾರಿ ಮಾಡಿದ್ದಾರೆ ಶಿಕ್ಷಕರು, ಆಡಳಿತ ಮಂಡಳಿ ಮತ್ತು ಎಲ್ಲರೂ ಸಹ. ಯಾಕಂದರೆ ಈ ಶಾಲೆಯಲ್ಲಿ ನಾನು ಗಮನಿಸಿದಾಗ ಬೆಳಗ್ಗೆ ಬಂದಾಗ ತುಂಬ ಒಂದು ನಿಸರ್ಗದ ಮಡಿಲಲ್ಲಿರುವಂತಹ ಶಾಲೆ. ಈ ಶಾಲೆಯ ನಿರ್ಮಾಣಕ್ಕೆ ಏನೇನು ಆಶಯಗಳನ್ನು ಹಿರಿಯರು ಅವರು ಏನು ಕನಸುಗಳನ್ನು ಕಂಡಿದ್ದಾರೆ, ನಿಜಕ್ಕೂ ಅದೆಲ್ಲ ಇಲ್ಲಿ ಕಾಣ್ತಾ ಇದೆ. ಬಹಳ ಖುಷಿಯಾದಂಥ ಒಂದು ಸನ್ನಿವೇಶ. ಜೊತೆಗೆ ನೀವು ಡ್ಯಾನ್ಸ್ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ ಕೆಲವರು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಆ ಸ್ಕ್ರಿಪ್ಟಲ್ಲಿ ಆ ಒಂದು ವಿಷಯದಲ್ಲಿ ಏನು ಬರುತ್ತಲ್ಲ ಅದಕ್ಕೆ ತಕ್ಕ ಹಾಗೆ ಕೆಲವರು ಶೂಟ್ ಮಾಡೋದು, ಕೆಲವರು ನಿಜವಾಗ್ಲೂ ಶೂಟ್ ಮಾಡ್ತಾ ಇದ್ದಾರೆ. ಒಂದು ಈ ಸೈನಿಕರು ಶೂಟ್ ಮಾಡೋದು ಸ್ಟಾರ್ಟಿಂಗಲ್ಲಿ ಬಂತಾರೆ ಮೊದಲಿಗೆ. ಆದರೆ ಕೆಲವರು ಆ್ಯಕ್ಷನ್ ಥರ, ಅದು ಆ್ಯಕ್ಷನ್ ಹೆಂಗಿರ್ಬೇಕು, ನಿಜವಾಗ್ಲೂ ಶೂಟ್ ಮಾಡ್ತಾರೇ ಇರ್ಬೇಕಲ್ವ ನೋಡೋರಿಗೆ. ನಾನೇನೇನು ಪ್ರಯತ್ನಿಸ್ತೀನಿ ಅಂದರೆ, ನೀವು ಭಾಗವಹಿಸಬೇಕಾದ್ರೆ ನೃತ್ಯ ಇರ್ಬೋದು, ಒಂದು ನಾಟಕ ಇರ್ಬೋದು, ಒಂದು ಭಾಷಣ ಇರ್ಬೋದು, ಅಲ್ಲಿ ನೀವು ಎಂಜಾಯ್ ಮಾಡ್ತಾ ಇದ್ರೆ, ನೀವು ಆನಂದಿಸ್ತಿದ್ದ ಇದ್ರೆ, ತೊಡಗಿಸ್ಕೊಂಡ್ರೆ, ನಿಮ್ಮ ಭಾವವನ್ನು ತಂದರೆ, ಭಾವ ಅಂದರೆ ಶೂಟ್ ಮಾಡ್ಬೇಕಾದ್ರೆ ಶೂಟ್ ಮಾಡೋ ಥರನೇ ಇರಬೇಕು. ನಿಮ್ಮ ಆ್ಯಕ್ಷನ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಆ ಖುಷಿನೇ ಇರಬೇಕು. ಕೆಲವರು ಎಲ್ಲೋ ಕಳೆದೋಗಿದ್ರಿ, ನೀವು ಮುಗಿದ್ರೆ ಸಾಕಪ್ಪ, ಟೆನ್ಷನ್ ಇರುತ್ತೆ. ಕೆಲವರಿಗೆ ಹೊಸದಾಗಿ ಬಂದಿರ್ತೀರಿ, ಅದನ್ನು ಸಹ ನೀವು ಪ್ರಯತ್ನಿಸ್ರಿ ಅಂತ ನಾನು ಹೇಳ್ತಾ ಇದ್ದೆ. ಕೆಲವರಿಗೆ ಏನು ತುಂಬ ಚೆನ್ನಾಗಿ ಸಾಧನೆ ಮಾಡೋಂಥ ಒಂದು ಗುಣನೂ ಇರುತ್ತೆ, ಅವರಿಗೆ ಪ್ರತಿಭೆ ಇರುತ್ತೆ, ಭಗವಂತನ ಒಂದು ಆಶೀರ್ವಾದ ಇರುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಕಡಿಮೆನೂ ಇರುತ್ತೆ. ಅವರು ಮುಂದೆ ಯಾವತ್ತೂ ತಮ್ಮ ಒಂದು ಪ್ರತಿಭೆಯನ್ನು ಅರಳಿಸುವಂತಹ ಸಾಧ್ಯತೆ ಅವರಿಗಿರುತ್ತೆ. ಆದರೆ ಈ ಸನ್ನಿವೇಶದಲ್ಲಿ ಅವ್ರಿಗೆ ಎಷ್ಟೋ ಸಾರಿ ಬೇಜಾರಾಗ್ತದೆ. ನೋಡಪ್ಪ, ಅವನು ಚೆನ್ನಾಗಿ ಹೋಗ್ತಾನೆ, ಅವನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ, ನನಗಿಲ್ವಲ್ಲ. ಅದಕ್ಕೊಂದು ಕತೆ ನೆನಪಿ ಬರುತ್ತೆ. 2 ಮಡಿಕೆಗಳ ಕತೆ. ಮಡಿಕೆ ನೋಡಿದ್ದೀರಾ? ಪಾಟ್ಸ್ ನೋಡಿದ್ದೀರಾ? ಒಬ್ಬನು ಈ ಹಿಂದೆ ಮಡಿಕೆಯಲ್ಲಿ ನೀರು ತಗೊಂಡು ಹೋಗ್ತಾ ಇದ್ದ. ಒಂದು ಕೋಲು, ಇವಾಗೆಲ್ಲ ಎಲ್ಲ ಕಡೆ ನೆಲ್ಲಿ ಬಂದ್ಬಿಟ್ಟಿದೆ, ಟ್ಯಾಪ್ ಬಂದಿದೆ. ಆ ಕೋಲಲ್ಲಿ 2 ಮಡಿಕೆಯನ್ನು ನೋಡಿರೋದಿಲ್ಲ ಮಾತ್ರ ಸಿನಿಮಾಗಳಲ್ಲಿ. ಸೊ ಆ ರೀತಿ ಹಾಕೊಂಡು ಹೋಗ್ತಾ ಇದ್ದೆ, ಹೀಗೆ ಇಟ್ಕೊಂಡು ಹೋಗ್ಬೇಕಾದ್ರೆ. ಒಂದು ಮಡಿಕೆ ಸ್ವಲ್ಪ ಚಿಕ್ಕದಾಗಿ ಒಂದು ಸ್ವಲ್ಪ ತೂತಾಗ್ಬಿಟ್ಟಿತ್ತು, ನೀರು ಸೋಗ್ತಾ ಇತ್ತು. ಹೀಗೆ ಇಟ್ಕೊಂಡು ಹೋಗ್ಬೇಕಾದ್ರೆ ಅದು ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ನೋಡು, ಆ ಮಡಿಕೆ ಚೆನ್ನಾಗಿದೆ, ನಾನು ಚೆನ್ನಾಗಿದೆ. ಸೊ ಅದಕ್ಕೆ ಬೇಸರ.
ಅದು ಹೇಳ್ತು. ಯಾಕೆ ಮಡಿಕೆ ತಗೊಂಡು ಹೋಗ್ತಿದ್ನಲ್ಲ ಅವನಿಗೆ, ನೋಡು ಅವನು ಆ ಮಡಿಕೆ ಚೆನ್ನಾಗಿದೆ, ನಾನು ಹೊಡೆದೋಗ್ಬಿಟ್ಟಿದ್ದೀನಿ, ನನಗೆ ಬಹಳ ಬೇಜಾರು. ಅದಕ್ಕೆ ಅವನು ಮಡಿಕೆ ಅವನು ತಗೊಂಡು ಹೋಗ್ತಾ ಇದ್ದಲ್ಲ, ಅವನು ಹೇಳ್ದ, ಯಾಕೆ ಬೇಜಾರು ಮಾಡ್ಕೊತೀಯ, ನಿನ್ನ ಕೆಳಗಡೆ ನೋಡು, ಸ್ವಲ್ಪ ಕೆಳಗಡೆ ಯಾವುದೋ ಮಡಿಕೆ ನೋಡಿದ್ರೆ ಏನಿದೆ ಅಲ್ಲಿ, ದಿವಸ ನೀರು ತಗೊಂಡೋಗ್ಬೇಕಾದ್ರೆ ಹಿಂಗೆ ತಗೊಂಡೋಗ್ತದೆ ಒಂದು ಕಡೆ ಒಂದೇ ಕಡೆಗೆ, ಅದು ಹನಿ 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 ಬಿದ್ದ ಜಾಗ ಎಲ್ಲ ಹುಲ್ಲು ಬೆಳೆದಿದೆ, ಕೆಲವು ಸಣ್ಣ ಸಣ್ಣ ಗಿಡಗಳು ಬೆಳೆದಿದ್ದಾವೆ, ಒಂದು ಎರಡು ಹೂನು ಇದೆ ಅದರೊಳಗಡೆ. ಅದಕ್ಕೆ ಆಶ್ಚರ್ಯ, ಯಾಕಂದ್ರೆ ನಾನು ಹೊಡೆದೋಗ್ತಿದ್ದೀನಿ ಅಂತ ಬೇಜಾರಿರೋಂತಹ ಮಡಿಕೆಗೆ ಖುಷಿಯಾಗಿದೆ. ಹಾಗೆ ನಮ್ಮೊಳಗೇನೋ ಕಮ್ಮಿ ಇರುತ್ತೆ, ಕೆಲವು ಸಾರಿ ಅನ್ಸುತ್ತೆ ನನಗೆ, ಅಯ್ಯೋ ನನಗಿದು ಅದಿಲ್ಲ, ಇದಿಲ್ಲ, ನನಗೆ ಚೆನ್ನಾಗಿ ಭಾಷಣ ಮಾಡ್ಲಿಕ್ಕೆ ಬರಲ್ಲ, ನನಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬರಲ್ಲ, ನನಗೆ ಪ್ರಶ್ನೆ ಉತ್ತರ ಹೇಳಲಿಕ್ಕೆ ಬರಲ್ಲ, ನನಗೆ ಮಾರ್ಕ್ಸ್ ಚೆನ್ನಾಗಿ ಬರಲ್ಲ. ಆದರೆ ಇನ್ನೊಂದು ಏನೋ ಸಾಧನೆ ನಮ್ಮಿಂದ ಆಗ್ತಾ ಇರುತ್ತೆ. ಯಾವುದೇ ವಿದ್ಯಾರ್ಥಿ, ಯಾವುದೇ ಮಗು, ಯಾವುದೇ ವ್ಯಕ್ತಿ ಅವರಿಗೆ ಸಾಧನೆ ಮಾಡಲಿಕ್ಕಾಗಲ್ಲ ಅನ್ನೋದು ಇಲ್ಲೇ ಇಲ್ಲ. ಈ ಜಗತ್ತಿಗೆ ಎಲ್ಲ ರೀತಿಯ ಕೊಡುಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಂದಲೂ ಸಹ ಸಿಗ್ತಾ ಹೋಗುತ್ತೆ. ನಾವು ಬೇಜಾರು ಮಾಡ್ಕೋಬಾರ್ದು. ಸೊ ಈ ದೃಷ್ಟಿಯಿಂದ ಮಕ್ಕಳ ದಿನಾಚರಣೆಯಲ್ಲಿ ಮಕ್ಕಳಲ್ಲಿ ಇರುವಂತಹ ಒಂದು ಪ್ರತಿಭೆ ಏನಿದೆ, ಯಾವುದು ಅನನ್ಯತೆ, ಪ್ರತಿಯೊಬ್ಬರೂ ನೀವು ಸ್ಪೆಷಲ್, ಮಕ್ಕಳೇ ಸ್ಪೆಷಲ್, ನೀವೆಲ್ಲರೂ ಸಹ ಸ್ಪೆಷಲ್. ಈ ಒಂದು ಸ್ಪೆಷಾಲಿಟಿ, ಯುನೀಕ್ನೆಸ್, ಅನನ್ಯತೆ, ಅದನ್ನು ನಾವು ಶಿಕ್ಷಕರಾಗಿರೋದು ಸಹ, ಶಿಕ್ಷಕರಿಗೆ ನಾನು ಹೇಳೋದಾದ್ರೆ ಈ ಅನನ್ಯತೆಯನ್ನು ನಾವು, ಆ ಯುನೀಕ್ನೆಸ್ ಅನ್ನು ನಾವು ಗೌರವಿಸಬೇಕಾಗುತ್ತೆ, ಅದನ್ನು ನಾವು ಒಪ್ಕೋಬೇಕಾಗುತ್ತೆ, ಅದಕ್ಕೆ ಮನ್ನಣೆಯನ್ನು ಕೊಡಬೇಕಾಗುತ್ತೆ. ಏರುಪೇರುಗಳನ್ನು ಸಮಸ್ಥಿತಿಯಲ್ಲಿ ಸಮಾನ ಮೆಚ್ಚುಗೆಯಿಂದ, ಸಮಾನ ಗೌರವದಿಂದ ಫೀಡ್ಬ್ಯಾಕ್ ಕೊಡೋ ಟೈಮಲ್ಲಿ ಕೊಡ್ಬೋದು ಹೊರತು ಮನಸ್ಸಿಗೆ ಘಾಸಿ ಆಗುವಂತ ಹೇಳುವಂಥದ್ದು, ಅವರಿಗೆ ನೋವಾದ ಥರ ಹೇಳುವಂಥದ್ದು ಏನಿದೆ ಅದರಿಂದ ಅವರಿಗೆ ಗಾಯ ಆಗುತ್ತೆ, ಅವರ ಮನಸ್ಸಿಗೆ ಗಾಯ ಆಗುತ್ತೆ. ಆದ್ದರಿಂದ ಪ್ರತಿ ದಿವಸನೂ ಮಕ್ಕಳ ದಿನಾಚರಣೆ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಹಕ್ಕುಗಳಿದ್ದಾವೆ. ನಮಗೆ ಗೊತ್ತಿದೆ, ಜಾಗತಿಕವಾಗಿ 1989ರಲ್ಲಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ಚಿಲ್ಡ್ರನ್, ಮಕ್ಕಳ ಹಕ್ಕುಗಳ ಜಾಗತಿಕ ಸಮಾವೇಶ ಅಂತ ಮಾಡಿದ್ರು. ಹಲವಾರು ರಾಷ್ಟ್ರಗಳು ಸೇರಿ 195 ರಾಷ್ಟ್ರಗಳು ಅದಕ್ಕೆ ಸಹಿಯನ್ನು ಹಾಕಿದ್ದಾವೆ. ಮಕ್ಕಳಿಗೆ ಹಕ್ಕುಗಳಿದ್ದಾವೆ, ಅವ್ರಿಗೆ ಗೌರವಿಸ್ತೀವಿ ನಾವು. ಏನು ಹಕ್ಕುಗಳು ಅಂದರೆ ಅವ್ರಿಗೆ ಸಂತೋಷವಾಗಿರುವಂಥ ಹಕ್ಕು, ಶಿಕ್ಷಣ ಪಡೆಯುವಂಥ ಹಕ್ಕು, ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮನರಂಜನೆ ತಗೊಳ್ಳುವಂಥ ಹಕ್ಕಿದೆ, ಅವರಿಗೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು. ಈ ಹಕ್ಕುಗಳನ್ನು ನಾವು ಅವ್ರಿಗೆ ಖುಷಿಯಾಗಿಲ್ಲ ಇರೋಂತೆ ಬಿಡಬೇಕು ಅಂತ ಹೇಳಿದ್ರೆ ಅದೇನೋ ನಾವು ಉಪಕಾರ ಮಾಡ್ತೀವಿ ಅಂತಲ್ಲ. ಶಿಕ್ಷಕರಿರ್ಬೋದು, ಸೊಸೈಟಿ ಇರ್ಬೋದು, ಸಮಾಜ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅದು ಅವ್ರಿಗೆ ಸಿಗಬೇಕಾಗಿರೋಂಥದ್ದು. ಹಕ್ಕು ಅಂದರೆ ಸಿಗಬೇಕಾಗಿರೋಂಥದ್ದು. ಏನೋ ದಾಕ್ಷಿಣ್ಯಕ್ಕೆ ಕೊಡ್ತೀವಿ ಅಂತ. ಯಾಕೆ ನೀವು ಭಾಷಣ ಮಾಡಬೇಕಾದ್ರೆ ನಾನು 2 ಸರಿ ಕೇಳಿದೆ, ಇಂದಿನ ಮಕ್ಕಳೇ ಮುಂದಿನ ಅಲ್ಲ, ತಪ್ಪದು. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ಇವಾಗಲೇ ಪ್ರಜೆಗಳು, ಮುಂದಿನ ಪ್ರಜೆಗಳು ಅನ್ನೋದು ಹಳೆಯ ಸ್ಲೋಗನ್. ಅದು ನೀವು ಚೇಂಜ್ ಮಾಡ್ಕೋಬೇಕು. ಯಾಕೆ ಚೇಂಜ್ ಮಾಡ್ಕೋಬೇಕು ಅಂದರೆ, ಪ್ರಜೆ ಅಂದರೆ ಓಟ್ ಹಾಕಲಿಕ್ಕೆ ನಿಮಗೆ 18 ವರ್ಷದ ಮೇಲೆ, ಅದು ನಿಜ, ಅವಾಗ ಪ್ರಜೆ ಆಗ್ತೀರ ನೀವು. ಆದರೆ ಈಗಲೂ ನಿಮಗೆ ಹಕ್ಕುಗಳಿದೆ, ಈಗಲೂ ನಿಮಗೆ ಗೌರವ ಇದೆ, ಈಗಲೂ ಮನ್ನಣೆ ಇದೆ. ಈ ಭಾರತದ ಪ್ರಜೆಗಳು ನೀವು, ಮತದಾನದ ಹಕ್ಕಿಂದ ಇರಬಹುದು ನೀವು. ಆ ದೃಷ್ಟಿಯಲ್ಲಿ ನೀವು ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ಮುಂದಿನ ಪ್ರಜೆಗಳಲ್ಲ. ಆದ್ದರಿಂದ ಮುಂದಿನ ವರ್ಷ ಭಾಷಣ ಮಾಡಬೇಕಾದ್ರೆ ಆ ಸ್ಲೋಗನ್ನ ಚೇಂಜ್ ಮಾಡ್ತಾರೆ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಆ ದೃಷ್ಟಿಯಿಂದ ಇವತ್ತೆಲ್ಲ ನಾವು ಖುಷಿಯಿಂದ ಇರೋಣ, ಆ ಥರ ಚೇಂಜ್ ಮಾಡಬೇಕು ಸ್ಕ್ರಿಪ್ಟಲ್ಲಿ. ಸೊ ಈ ಒಂದು ಇವತ್ತಿನ ದಿವಸ ತಮ್ಮ ಜೊತೆ ನಾನು ಕರೀಲಿಕ್ಕೆ ಬಹಳ ವಿಶೇಷವಾಗಿ ಈ ಶಾಲೆ ನಿರ್ಮಾಣ ಮಾಡಿದ್ದಾರೆ.
ನಿಮ್ಮ ಕನಸುಗಳು ಇವತ್ತು ನಾನು ನಿಮಗೆ ಕಲಾವತಿನ ಫಸ್ಟ್ ಪ್ಲೇಸ್ ಆ ಕಲಾವತಿ ಅವ್ರಿಗೆ ಕೇಳಿದೆ ಏನು ಮುಂದೇನು ಮಾಡ್ಬೇಕಂತೀರಾ, ಏನು ಓದ್ಬೇಕಂತೀರಾ, MBA ಅಂತ ಹೇಳಿ. ಆಮೇಲೆ ಏನು ಮಾಡ್ಬೇಕು ಅಂದರೆ ಕೆಲಸ ತೊಗೊಳ್ತೀವಿ. ಆಮೇಲೆ ಏನು ಮಾಡ್ತೀರಾ ಅಂದರೆ ಅವ್ರು ಹೇಳಿದ ತುಂಬ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಮಾಡಬೇಕು ಅಂದರೆ ಆಮೇಲೆ 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 ಏನು ಎಲ್ಲ ಸಿಕ್ತು, ಆಮೇಲೆ ಏನು ಬಿಸ್ನೆಸ್ ಮಾಡ್ತೀರ, ಅದಾದಮೇಲೆ ಏನು, ಅದಾದ ಮೇಲೂ ಯೋಚನೆ ಮಾಡಬೇಕು. ಅದು ಜೀವನ. ಯಾವುದಾದ್ಮೇಲೆ ನಮಗೇನು SSLC ಆಯಿತು, PUC ಆಯಿತು, ಡಿಗ್ರಿ ಆಯಿತು, ಕೆಲಸ ಸಿಕ್ತು, ಅದಾದಮೇಲೆ ಆ ಕನಸು ಬೇಕು. ಒಳ್ಳೆಯ ವ್ಯಕ್ತಿ ಆಗಬೇಕು, ನಾವು ಸಂತೋಷಕರವಾಗಿ ಜೀವನ ಮಾಡಬೇಕು, ಈ ದೇಶಕ್ಕೆ ಸಮಾಜಕ್ಕೆ ಏನಾದರೂ ಒಂಚೂರು ಕೊಡಬೇಕು. ಕೊಡಬೇಕು ಅಂದರೆ ಏನು, ಏನೋ ಕೊಡ್ತೀವಿ ಅನ್ನೋದೇ ಅಲ್ಲ, ನಾವು ಚೆನ್ನಾಗಿದ್ದರೆ ಒಳ್ಳೆಯವರಾಗಿದ್ದರೆ ಅದೇ ಕೊಟ್ಟಂಗೆ. ಈ ಕನಸುಗಳು ನಿಮಗೆ ಬರಬೇಕು, ಈ ಗುರಿ ಇರಬೇಕು. ಈ ವರ್ಷ ನಾನು ಎಷ್ಟು ಮಾರ್ಕ್ಸ್ ತೆಗಿತೀನಿ, ನಾನು ಮುಂದಿನ ವರ್ಷ ಎಷ್ಟು ತೆಗಿಬೇಕು, ಈ ಒಂದು ಡಿಗ್ರಿ ಆದಮೇಲೆ ನಾನು ಏನು ಮಾಡ್ತೀನಿ, ಅದಾದಮೇಲೆ ಏನು ಮಾಡ್ತೀನಿ, ಅದಾದಮೇಲೆ 50 ವರ್ಷ 60 ವರ್ಷ 70 ವರ್ಷ ಆದಮೇಲೆ ನೀವು ಹೇಗಿರಬೇಕು ಅನ್ನೋದನ್ನು ಮಕ್ಕಳಿದ್ದಾಗಲೇ ಕನಸ್ಕೊಳ್ಬೇಕು. ಆವಾಗ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಒಳ್ಳೆಯ ಶಾಲೆಗೆ ನೀವು ಸೇರಿದ್ದೀರಿ, ತುಂಬ ಮಾರ್ಗದರ್ಶನ ಕೊಡುವಂತಹ ಎಲ್ಲ ಹಿರಿಯರಿದ್ದಾರೆ. ನಿಜಕ್ಕೂ ನನಗೆ ಬಂದಿದ್ದು ತುಂಬ ಖುಷಿಯಾಗಿದೆ. ತಮ್ಮ ಜೊತೆ ನಾನು ಈ ಸಮಯ ಕಳೆದಿದ್ದು, ನಿಮ್ಮ ಪ್ರೋಗ್ರಾಮ್ ಎಲ್ಲ ನಾನು ನೋಡಿದ್ದು ತುಂಬ ಖುಷಿಯಾಯಿತು. ತುಂಬ ನಾನು ಬಹಳ ಸಂತೋಷದಿಂದ ಅದನ್ನು ವೀಕ್ಷಣೆ ಮಾಡಿದೆ. ನಿಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾ ಶಿಕ್ಷಕ